ಪ್ರಿಯ ವೀಕ್ಷಕರೇ, ಭಟ್ರ ಮನೆ ಅಡುಗೆ ಚಾನಲ್ ವೀಕ್ಷಣೆ ಮಾಡ್ತಾ ಇರುವಂತಹ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಹುರುಳಿಕಾಳು ಸಾರು ಮಾಡ್ತಾಯಿದ್ದೀವಿ. ಹುರುಳಿಕಾಳು ಸಾರು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕೆ ಬೇಕಾಗುವಂಥ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ನೋಡಿ, ಇಲ್ಲಿ ನಾವು ಹುರುಳಿಕಾಳನ್ನು ತೆಗೆದುಕೊಂಡಿದ್ದೀವಿ. ಒಂದು ಬೌಲಲ್ಲಿ ಅದನ್ನು 1-2 ತಾಸು ಮೊದಲು ನೆನೆಸಿಟ್ಕೊಂಡಿದ್ದೀವಿ. ಹಾಗೆ 2 ಟೊಮೆಟೊ, ಹಾಗೆ ಧನಿಯಾ 2 ಸ್ಪೂನು, ಜೀರಿಗೆ 1 ಸ್ಪೂನು, ಹಾಗೆ ಒಂದು ಅರ್ಧ ಸ್ಪೂನು ಮೆಂತೆ, ಹಾಗೆ ಸುಲಿದಂಥ ಬೆಳ್ಳುಳ್ಳಿ, ಕರಿಬೇವಿನ ಎಲೆ, ಹಾಗೆ ಹಸಿಮೆಣಸಿನಕಾಯಿ, ಬೇಡಿಗೆ ಮೆಣಸು, ಹುಣಸೆಹಣ್ಣು ನೀರು, ರುಚಿಗೆ ತಕ್ಕಷ್ಟು ಉಪ್ಪು, ಬೆಲ್ಲ, ಸಾಸಿವೆ, ಹಾಗೆ ಮೆಣಸಿನಕಾಳು ಮತ್ತು ಇಂಗು ಇಷ್ಟನ್ನು ನಾವು ತೆಗೆದುಕೊಂಡಿದ್ದೀವಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಕುಕ್ಕರ್ನಲ್ಲಿ ಈ ಹುರುಳಿಕಾಳು ನೆನೆಸಿದಂತಹ ಹುರುಳಿಕಾಳನ್ನಿಟ್ಟು ಟೊಮೆಟೊನ ಅದ್ರ ಜೊತೆ ಸೇರಿಸಿ ಮುಚ್ಚಳ ಹಾಕಿ ಅದು ಬೇಯೋ ತನಕ ಹಾಗೆ ಇಡಿ. ಈಗ ಒಂದು ಒಲೆಯನ್ನು ಹಚ್ಚಿ ಅದಕ್ಕೆ ಒಂದು ಪ್ಯಾನ್ ಇಟ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ನಾವು ಅದಕ್ಕೆ ಬೇಕಾಗುವಂಥ ಮಸಾಲೆಯನ್ನು ರುಬ್ಬಿಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಒಂದು 2 ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಅದಕ್ಕೆ ಕಾಳು ಮೆಣಸನ್ನು ಮೊದಲನೇದಾಗಿ ಹಾಕಿ ಅದಕ್ಕೆ ಮೆಂತೆಯನ್ನು ಹಾಕಿ ಒಣಮೆಣಸು ಹಾಕಿ ಸಣ್ಣ ಉರಿಯಲ್ಲಿ ಇದನ್ನು ಸ್ವಲ್ಪ ಫ್ರೈ ಮಾಡಿ ಅದಕ್ಕೆ ಜೀರಿಗೆಯನ್ನು ಸಹ ಜೊತೆ ಸೇರಿಸಿ ಧನಿಯಾ ಜೊತೆ ಸೇರಿಸಿ ಇದನ್ನು ಸ್ವಲ್ಪ ಕೆಂಪಾಗೋ ತನಕ ಸಣ್ಣ ಉರಿಯಲ್ಲಿ ಫ್ರೈ ಮಾಡ್ತಾ ಇರಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಕೆಂಪಾಗಲಿ. ಆ ರೀತಿಯಾಗಿ ಫ್ರೈ ಮಾಡಿ ಇದಕ್ಕೆ ಜೊತೆಗೆ ಕರಿಬೇವಿನ ಎಲೆಯನ್ನು ಜೊತೆ ಸೇರಿಸಿ ಇದೆಲ್ಲ ಮಿಶ್ರಣವನ್ನು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ಈಗ ಕುಕ್ಕರ್ನಲ್ಲಿ ಬೆಂದಂತಹ ಟೊಮೆಟೊ ತೆಗೆದು ಅದ್ರ ಜೊತೆ ಸೇರಿಸೋಣ ಮತ್ತು ಹುರುಳಿಕಾಳನ್ನು ಅದ್ರ ಜೊತೆ ಸೇರಿಸಿ ಅದನ್ನು ಹಾಗೆ ರುಬ್ಬಿಕೊಳ್ಳಿ. ನೋಡಿ, ಈ ರೀತಿಯಾಗಿ ರುಬ್ಬಿದಂತಹ ಮಿಶ್ರಣವನ್ನು ಒಂದು ಪಾತ್ರೆಗೆ ಹಾಕಿ ಒಲೆಯನ್ನು ಹಚ್ಚಿ ಆ ಪಾತ್ರೆಯನ್ನು ಒಲೆ ಮೇಲೆ ಇಡಿ. ಅದರ ಜೊತೆ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ, ಈ ರೀತಿಯಾಗಿ ಸ್ವಲ್ಪ ನೀರನ್ನು ಸೇರಿಸಿ ಇದನ್ನೆಲ್ಲ ಸೇರಿಸಿ ಮಿಕ್ಸ್ ಮಾಡಿ ಈಗ ಈ ಸಾರಿಗೆ ನಾವು ಹುಣಸೆಹಣ್ಣು ನೀರನ್ನು ಜೊತೆಗೆ ಸೇರಿಸೋಣ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಈಗ ಹಸಿಮೆಣಸನ್ನು ಈ ರೀತಿಯಾಗಿ ಕಟ್ ಮಾಡಿ ಹಾಕಿ ಬೆಲ್ಲವನ್ನು ಅದರ ಜೊತೆ ಸೇರಿಸಿ ಈಗ ಒಂದು ಪ್ಯಾನಿಗೆ ಒಲೆ ಹಚ್ಚಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಸಾಸಿವೆಯನ್ನು ಹಾಕಿ ಇದನ್ನು ನಾವು ಒಗ್ಗರಣೆ ಸ್ವಲ್ಪ ಹಾಕೋಣ. ಅದಕ್ಕೆ ಜಜ್ಜಿದಂತಹ ಬೆಳ್ಳುಳ್ಳಿಯನ್ನು ಜೊತೆ ಸೇರಿಸಿ ಕರಿಬೇವಿನ ಎಲೆಯನ್ನು ಅದ್ರ ಜೊತೆ ಹಾಕಿ ಸ್ವಲ್ಪ ಫ್ರೈ ಮಾಡಿ ಬೆಳ್ಳುಳ್ಳಿ ಸ್ವಲ್ಪ ಕೆಂಪಗಾಗಲಿ ಅಲ್ಲಿ ತನಕ ಫ್ರೈ ಮಾಡಿ ಈಗ ಆ ಸಾರಿನ ಪಾತ್ರೆಗೆ ಒಗ್ಗರಣೆಯನ್ನು ಸೇರಿಸಿ ಈಗ ಸಿಂಪಲ್ಲಾಗಿರೋ ಹುರುಳಿಕಾಳು ಸಾರು ರೆಡಿಯಾಗಿದೆ. ಈ ಹುರುಳಿಕಾಳು ಸಾರು ಅನ್ನದ ಜೊತೆ ತುಂಬಾ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮಾಡಿ ನೋಡಿ. ನಾವು ಮತ್ತೆ ಮುಂದಿನ ಅಡುಗೆಯಲ್ಲಿ ಪುನಃ ಸಿಗೋಣ. ನಿಮಗೆಲ್ಲರಿಗೂ ನಮಸ್ಕಾರ. ಹರೇ ಕೃಷ್ಣ.